Planet of Karnataka. So over to you, Cockroach Sudhi. ಶುಭಾರಂಭ ನವರಾತ್ರಿ ಅಂತೂ ಒಂದು ನವಸುದ್ದಿ ಕೊಟ್ಟಿದ್ದೀರಾ. ರಿಯಲ್ ಲೈಫಲ್ಲಿ ಭಾಳ ಏನು ಫರ್ಕ್ ಇಲ್ಲ. ಸೊ ಓವರ್ ಟು ಯು, ಏನು ಹೇಳ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಇನ್ನು ಎರಡೇನು ಮಾತಾಡೋದು ಹತ್ಬಿಡ್ತಿದ್ದೆ, ಹಂಗಿಡಿದ್ರೆ ಇವತ್ತು ಎಮೋಷನಲ್ ಆಗ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಮಾಧ್ಯಮದವ್ರನ್ನ ನೋಡಿದಾಗೆಲ್ಲ. ಒಂದು ದೇಹ ಉಸಿರಾಡಬೇಕು ಅಂದರೆ ಹೃದಯ ಬೇಕು, ಒಂದು ಸಿನಿಮಾ ಉಸಿರಾಡಬೇಕು ಅಂದರೆ ಮೀಡಿಯಾ ಬೇಕು. ಥ್ಯಾಂಕ್ ಯು. ಎಲ್ಲ ನಾನು ಅದೇ ಹಿಂಗೆ ತುಂಬ ಮಗು ಥರನೇ ಬೆಳೆಸಿದ್ದೀರಿ ನೀವು. ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ತನಕ ಅಣ್ಣ ಇದು ಹೃದಯದಿಂದ ವಾಸು ಸರ್, ನಾನು ಆಕ್ಚುಲಿ ಕೇಳಿದೆ ಡೈಲಾಗ್ ನಿಮ್ದ ಡೈರೆಕ್ಟರ್ದ ಅಂತ. ಇಲ್ಲ, ಡೈರೆಕ್ಟರ್ದು ಅಂದ್ರು ಅವರು. ಮೀಡಿಯಾಗಳ ಮಗು ನಾನು, ಅದಕ್ಕೆ ಅದನ್ನೇ ಇಡೋಣ ಹೆಸರು ಅಂತೇಳಿ ಚೈಲ್ಡು ಅಂತ ಇಟ್ಟಿದ್ದು. ನೀವುಗಳು ಬೆಳೆಸಿದ್ದಕ್ಕೆ ಇಲ್ಲಿ ತನಕ ತುಳಿಬೇಕು ಅಂದಿದ್ರೆ ಕಳೆದೋಗಿರ್ತಿದೆ ಯಾವತ್ತು. ಇಲ್ಲಣ್ಣ, ನಿಜವಾಗ ನಾನು ಯಾವಾಗಲೂ ಅದಕ್ಕೆ ಒಂದೇನು ಹೇಳ್ತೀನಿ, ಶರಣ್ರಿ ಮೀಡಿಯಾ ಅಂತ. ಥ್ಯಾಂಕ್ ಯು ಅಣ್ಣ. ಅದೆಲ್ಲ ಬಿಟ್ಟು ಸಿನಿಮಾ, ಥ್ಯಾಂಕ್ ಯು ಪ್ರಕಾಶ್ ಸರ್. ನಾನು ಇದು ಹೀರೋ ಆಗಿ ಮಾಡ್ತಿರೋ 3ನೇ ಸಿನಿಮಾ. ಇದಕ್ಕೆ ಮುಂಚೆ 2 ಸಿನಿಮಾ ವರ್ಕ್ ನಡೀತಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನೇನು ರಿಲೀಸ್ ಹತ್ರ ಕೆಲಸಗಳು ನಡೀತಿದೆ. ಇದು ಚೈಲ್ಡ್ ಅಂತ ಸಿನಿಮಾ. ಪ್ರಕಾಶ್ ಸರ್ ಜೊತೆ ನಾನು ಇದಕ್ಕೆ ಮೊದಲು ಕತ್ತಿ ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸರ್ ನನ್ನ ನೋಡಿದ್ರು, ಭೇಟಿ ಮಾಡಿದ್ರು. ಆವತ್ತೇ ನನಗೆ ಹೇಳಿದ್ರು, ಅಲ್ಲಿ ನಾನು ಒಂದು 8-10 ದಿನ ಸರ್ ಜೊತೆ ಕೆಲಸ ಮಾಡಿದಾಗಲೇ ಹೇಳಿದ್ರು, ಇಲ್ಲ ಸುದ್ದಿ, ನಿನ್ನ ಬರೀ ಒಂದು 8-10 ದಿನಕ್ಕೆ ಬಳಸ್ಕೊಳ್ಳೋದು ನನಗೆ ಇಷ್ಟ ಆಗ್ತಿಲ್ಲ, ನಿನ್ನ ಪೂರ್ತಿ ಪ್ರಮಾಣದಲ್ಲಿ ಮುಂದಕ್ಕೊಂದು ದಿನ ಬಳಸ್ಕೊತೀನಿ, ಖಂಡಿತ ಬರ್ತೀನಿ ಅಂತ. ಅದೇ ರೀತಿ ಸರ್ ಕಥೆ ಹೇಳಿದ್ರು ಬಂದು ಒಂದು 2 ಮಂತ್ಸ್ ಹಿಂದೆ. ಸರ್ ಮಾಡೋಣ ಸರ್, ನಾನು ಯಾವತ್ತೂ ಯಾವ ಡೈರೆಕ್ಟ್ರಿಗೂ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆಲ್ಲ ಏನೋ ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲಸ ಮಾಡ್ಕೊಂಡು ಬಂದವನು. ಆಮೇಲೆ ಸರ್ದು ಹಪ್ತ ನೋಡಿದ್ದೀನಿ ನಾನು, ಯಾಕಂದ್ರೆ ನಮ್ಮ ವರ್ಧ ರಾಘು ಎಲ್ಲ ಮಾಡಿದರು. ಅದು ಅದ್ಭುತವಾದ ಕತೆ ಸರ್ದು. ಸೊ ಅದಕ್ಕೆ ಮಾಡೋಣ ಅಂತ ಹೇಳಿದೆ. ಅದಾದಮೇಲೆ ನಾನು ಅದೇ ಹೈದರಾಬಾದಲ್ಲಿದ್ದೆ, ನಾನು ನಿನ್ನೆವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಂದೆ, ಬೆಳಗ್ಗೆ ಪೂಜೆಗೆ ಬಂದಿದ್ದೀನಿ. ಸರ್ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಕಿರಣ್ ಸರ್, ಥ್ಯಾಂಕ್ ಯು. ಇಷ್ಟು ದೂರ ನಮಗೋಸ್ಕರ ಬಂದ್ರಿ, ಥ್ಯಾಂಕ್ ಯು. ಅದೇ ಅಣ್ಣ, ಪ್ರಧಾನ ಪಾತ್ರ. ಹಂಗೇನಿಲ್ಲ ಅಣ್ಣ, ಒಂದಷ್ಟು ನೆಗೆಟಿವ್ ಮಾಡಿದ್ದೀನಿ, ಒಂದಷ್ಟು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ, ಒಂದಷ್ಟು ಕಾಮಿಡಿಯನ್ ಆಗಿ ಮಾಡಿದ್ದೀನಿ, 1-2 ಹೀರೋ ಆಗಿ ಮಾಡಿದ್ದೀನಿ, ಎಲ್ಲ ಥರದ್ದು ಮಾಡಿದ್ದೀನಿ ನಾನು ಇದರಲ್ಲಿ. ಅದೇ ಅಣ್ಣ, ಒಂದು ಕಮರ್ಷಿಯಲ್ ಹೀರೋ ಥರದ್ದು ಒಂದು, ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ನಾನು ಏನು ಮಾಡಬಲ್ಲೆ, ನನಗೆ ಒಂದು 7 ಅಡಿ ಹೈಟೋ ಬಿಲ್ಟೋ ಎಲ್ಲ ಇಲ್ಲ. ನಾನು ನನ್ನ ಈ ಶರೀರಕ್ಕೆ ಏನು ಮಾಡ್ಬೋದು ಆ ಥರದ್ದೊಂದು ನೋಡಿಕೊಂಡು ಸರ್ ಕತೆ ಮಾಡಿದ್ದಾರೆ. ಈಗ ನಾನು ಬಾಹುಬಲಿ ಥರ ಮಾಡೋಕ್ಕಾಗಲ್ಲ ನಾನಿರೋ ಘಟಕ್ಕೆ. ಸೊ ಈ ನನ್ನ ಬಾಡಿ ಲ್ಯಾಂಗ್ವೇಜ್ ತಕ್ಕಂಗೆ ಕತೆ ಮಾಡಿದ್ದೆ. ಆ ಸರ್ ಒಂದಷ್ಟು ಪ್ಲಾನ್ ಮಾಡಿದಾರಣ್ಣ, ಬಟ್ ಕಂಟಿನ್ಯೂಟಿ ಇರೋದ್ರಿಂದ ಕಟ್ಟಿಂಗು ಅದು ಮಾಡೋಕ್ಕಾಗಲ್ಲ. ಒಂದು 12 ಸಿನಿಮಾ ಕಂಟಿನ್ಯೂಟಿ ಇದೆ. ಇದರಲ್ಲೇ ಏನಾದರೂ ಒಂಚೂರು ಬೇರೆ ಥರದ್ದು ಒಂದು ಸರ್ ಪ್ಲಾನ್ ಮಾಡಿದ್ದಾರೆ. ಏನೋ ಒಂದು 100-120 ಆಯಿತು ಅನ್ಸುತ್ತೆ. ಹೂಣ, ಅದು ತುಂಬ ಸಿಂಪಲ್ ಆಗಿ ಮಾಡಿದ್ದು. ಅಂದರೆ ತುಂಬ ಎಲ್ಲ ಕಡೆ ಹೀರೋ ಅನ್ನೋ ಥರದ್ದು, ಆದರೆ ಮನೇಲಿ ಹೀರೋ ಹಂಗಾಗ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ಪಾತ್ರಗಳು ಮಾಡ್ಬೇಕು ನಾನು. ಹುಡುಗ ಹೀರೋ ಅಂತ ಅಂದ್ಬಿಟ್ಟು ದಿನ ಮನೇಲಿ ಹೀರೋ ಹಂಗಾಗ್ಬಿಡ್ತದೆ. ಅದಕ್ಕೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿದ್ದೆ. ಇನ್ನೂ ಎಷ್ಟು ದಿನ ಸಿಂಪಲ್ ಮಾಡೋಣ ಅಂತ ಸರ್ ಕುಂಚು ಹೊರ ಮಾಡೋದು ಬೇಡ. ಈಗ 3-5 ಬ್ಯಾಕಪ್ ಇದೆಯಲ್ಲ ಅವನು ಧೈರ್ಯದ ಮೇಲೆ. ನನಗೆ ಸರ್ರೇ ತುಂಬ ಇಷ್ಟ ಅಣ್ಣ. ಅವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ್ದೆ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ. ಗೆಲುವಿನ ಮಂತ್ರ ಯಾರು ಗೊತ್ತಣ್ಣ ಹೇಳಿ? ಆಯ್ತು ಅಣ್ಣ ಹೇಳಿ ಅಣ್ಣ. ಅದು ಫಸ್ಟ್ ಹೀರೋ ಅಂದ್ರಲ್ಲ ಅಣ್ಣ, ಅದೇ ಇಷ್ಟ ಆಗೋಯ್ತು. ಹೀರೋನ ಮಾಡ್ತೀನಿ ಅಂತ. ಆದರೆ ಅದೇ ಅಣ್ಣ, ಒಂಚೂರು ರೌಡಿಸಮ್ ಬೇಸ್ಡ್ ಲೈನ್ ಇದೆ ಇದರಲ್ಲಿ. ಆಮೇಲೆ ಕೊನೆಯಲ್ಲಿ ಬೇರೆ ಥರ ಟ್ವಿಸ್ಟ್ ಇದೆ. ಕತೆ ಚೆನ್ನಾಗಿದೆ ಅಣ್ಣ. ಅಷ್ಟೇ ನಾನು ಒಂದು ಸ್ವಲ್ಪ ಸುಮಾರಾಗಿ ಈ ಸರಿ ಮಾಡಿಬಿಡೋಣ, ನಾವು ಬರೀ ರಕ್ತ ಮಚ್ಚೋದ್ಕೊಂಡು ಎಷ್ಟು ದಿನ ಓಡಾಡಲಿ ಅಂತ ಕೇಳ್ಕೊಂಡೆ. ಒಂಚೂರು ಹಾಕೋರ ಬೇಜಾರೇನು ಇಲ್ಲ ಅಣ್ಣ. ಅಯ್ಯೋ ಬೆಳಗ್ಗೆ ಜೀವನ ಮಾಡೋದು ಬೇಡ ನಾನು. ಇಲ್ಲ ಅದೇ ಒಂದೇ ಮೊನಾಟನಸ್ ಆಗಿ ಮಾಡ್ತಾ ಇದ್ದೀನಲ್ಲ, ಒಂಚೂರು ಮಚ್ಚ ಕೆಳಗಿಟ್ಟು ಒಂಚೂರು ರೋಜ್ಗೆ ಜರ್ಕೊಂಡು ಓಡಾಡೋಣ. ಅದೇ ಹಂಗೆ ಅಂತಾರೆ ಅಣ್ಣ, ತುಂಬ ಚೆನ್ನಾಗಿ ಕಾಣಿದ್ರೆ ಪಾತ್ರಗಳು ಸಿಗಲ್ಲ ಅಣ್ಣ. ನಾನು ಈಗ ವಿಲನಾಗಿ ಮಾಡ್ತಿರೋದ್ರಿಂದ ಹುಡುಗ ಸ್ಮಾರ್ಟ್ ಆಗವನೇ, ಬೇಡ ಅಂತಂದ್ರೆ ಪ್ರೇಮಲ್ಲಿ ಹೀರೋ ನನಗೆ ಇಷ್ಟ ಆಗುತ್ತೆ. ರಾವಣನ ಥರನೇ ಇರಬೇಕು.
ಇಲ್ಲ ನಾನು ಎಲ್ಲ ಥರದ ಪಾತ್ರ ಮಾಡಬೇಕು ಅದೇನೋ ಸ್ಟಿಕ್ ಆಗಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ಸರ್ ಹೇಳಿದ ಪಾತ್ರ ಚೆನ್ನಾಗಿದೆ, ಒಂಚೂರು ಪ್ರಧಾನವಾಗಿದೆ ಅಂತ ಮಾಡ್ತಿದ್ದೀನಿ. ಇದೆ ಅಣ್ಣ ಒಂದಷ್ಟೊಂದು ಟೈಮಿಂಗ್ ಚೆನ್ನಾಗಿದೆ ಅಂತ ಸರ್ ಗೊತ್ತು. ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ಥರದ್ದೇ ಒಂದು ಮಾಡಿದ್ದೆ ಅಣ್ಣ, ಅದವ್ರ ಸರ್ಗೆ ಆ ಟೈಮಿಂಗ್ ಸಖತ್ ಇಷ್ಟ ಆಗಿತ್ತು. ಸೊ ಇದನ್ನು ಬಳಸ್ಕೊಳ್ಳೋಣ ಅಂತೇಳಿ ಆ ಥರದ್ದು ಒಂದು ಸ್ವಲ್ಪ ಇದೆ ಅಣ್ಣ. ಯಾಕಣ್ಣ ಇಷ್ಟ ಅಂತ ಭಾರ ಜಾಸ್ತಿ ಅದಕ್ಕೆ ಅಣ್ಣ ಇದ್ರದ್ದು 100% ಕಮರ್ಷಿಯಲ್ ಸಿನಿಮಾ. ನಾನು ಈ ಬೋಧನೆ ಅವಾಗೆಲ್ಲ ಇಲ್ವೇ ಇಲ್ಲ. ಬೇಜಾನ್ ವೇದನೆಗಳು ಅನುಭವಿಸಿದ್ದೀವಿ, ನಮ್ಮಿಂದ ಇನ್ಯಾರಿಗೂ ಹಂಗೆ ಆಗಬಾರ್ದು. ಥಿಯೇಟ್ರಲ್ಲಿ ಕೂತಾಗ ಅಣ್ಣ ಆಯ್ತಾ ಅಣ್ಣ ಇಲ್ಲಣ್ಣ ಯಾಕೆಲ್ಲ ಹಿಂಗಿಲ್ಲ ಇಲ್ಲ ಒಂದು 2-3 ಸತಿ ಕರೆದ್ರು ನಂದು ಡೇಟ್ಗಳು ಇಲ್ಲ ಅಂತ ಅಂದಿದ್ದಕ್ಕೆ ಹುಡುಗ ಬರಲ್ಲ ಅಂತೇಳಿ ನನ್ನ ಬೈದು ಬಿಟ್ಬಿಟ್ಟವ್ರು ಅನ್ಸುತ್ತೆ ಅಣ್ಣ. ಇಲ್ಲ ಅಣ್ಣ ಥರದ್ದೇನಿಲ್ಲ, ಇದ್ರೆ ಖಂಡಿತ ಹೋಗ್ತೀನಿ. ಒಳ್ಳೆ ಆಫರ್ ಹಂಗಾದ್ರೆ ಹೋಗ್ತೀನಿ ಅಣ್ಣ. ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ. ಇಲ್ಲ ಅಣ್ಣ ಸರ್ ಆ ಥರ ಏನಿಲ್ಲ. ಇನ್ ಕೇಸ್ ಆ ಥರ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡಿ ನಾವು ಟ್ರಾವೆಲ್ ಮಾಡ್ಬೇಕು ಸರ್ ಅಷ್ಟೇ. ಅದೇ ಥರ ಪ್ಲಾನ್ ಮಾಡ್ಕೊಡ್ತೀವಿ ಸರ್. ಯಾಕಂದರೆ 1 to 1 ವರ್ಕ್ ಮಾಡಿದಾಗಲೇ ಅದು ಕೂಡ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಸರ್ ಅವ್ರದ್ದು ಪೋರ್ಷನ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀವಿ. ಸೊ ಅವ್ರದ್ದು ಇವತ್ತು ನಾಳೆ ಅವೈಲೇಬಲ್ ಇದೆ. ಅಣ್ಣ ನನ್ನ ತೆಲುಗು ಸಿನಿಮಾ ಇದೆ, ಅದಕ್ಕೆ ಅಷ್ಟೇ. ಇವಾಗ ಬೇಕಾದ್ರೆ ಸಾಕ್ಷಿ ಎಲ್ಲ ತೋರಿಸ್ತಿಲ್ಲ, ಇದ್ರೆ ಹೇಳ್ತೀನಿ. ಅದಕ್ಕೆ ಇನ್ ಕೇಸ್ ಆ ಥರ ಬಂದು ಅದು ಕೂಡ ಒಳ್ಳೆಯದು. ಅಲ್ಲಿ ಈಗ ಆಗಲ್ಲ, ಮುಂದಕ್ಕೆ ನಾನು ಫ್ಯೂಚರ್ ನೋಡೋಣ ಸರ್ ಅದು ಹೆಂಗಾಗುತ್ತೆ. ಅಣ್ಣ ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಹೌದಾ ನಂಗೆ ಓಡಾಡುತ್ತೆ ಗಾಳಿ ಸುದ್ದಿ ಯಾವಾಗಲೂ, ಹಂಗೇನಿಲ್ಲ. ಆ ಥರದ್ದಿದ್ರೆ ಖಂಡಿತ ಹೇಳ್ತಿದ್ದೆ, ಅಥವಾ ಬಂದರೆ ಹೋಗ್ತಿದ್ದೆ. ಮುಂದಕ್ಕೆ ಬಂದರೂ ಫ್ರೀ ಇದ್ರೆ ಡೇಟ್ ಹೋಗ್ತೀನಿ ಅಣ್ಣ. ನಮ್ಮ ಸೂರಿ ಸರ್ ನಾನು ಅಷ್ಟೇ. ಓಕೆ ಒಂದು ಕ್ಲಾರಿಟಿ ಪದೇ ಸುದಿ ಅವ್ರು ಕೊಟ್ಟಿದ್ದಾರೆ. ವೇದಿಕೆಗೆ ಬರೋಕ್ ಮುನ್ನ ಹೇಳ್ತಿದ್ರು, ಹೀರೋ ನಾನಲ್ಲ, ಕಂಟೆಂಟೇ ಹೀರೋ. ಸೊ ಪ್ರಧಾನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾ ತರದ ಸಿನಿಮಾಗಳಲ್ಲೂ ಎಲ್ಲರ ಜೊತೆಯೂ ಅಭಿನಯಿಸ್ತೀನಿ, ಹೀರೋನೇ ಅನ್ನೋದಕ್ಕೆ ನಾನು ಕಾಯೋದಿಲ್ಲ ಅಂತ. ಸೊ ನೇರವಾಗಿ ನಾನು ಹೀರೋ ಆಗಿ ಪಾತ್ರ ಮಾಡಕ್ ಬರಲೇ ಇಲ್ಲ ಮೇಡಮ್. ನಾನು ಮಾಡಿದ ಪಾತ್ರಗಳು ಹೀರೋ ಆಗಿ ಮಾಡಿಸ್ತಿದ್ದೆ ಅಷ್ಟೇ. ನಾನು ಹೀರೋ ಅಲ್ಲ. ಕತೆ ನನ್ನ ಸರ್ ಕತೆಗಳು, ಕತೆನೇ ಹೀರೋ, ಡೈರೆಕ್ಟರ್ಗಳೇ ಹೀರೋ. ನಾನು ಅದನ್ನೇ ಸಾಯಿಮಲ್ಲು ಹೇಳಿದ್ದು, ನಾನು ಡೈರೆಕ್ಟ್ ಆಗಿ ದೇವ್ರ ರೂಪ ಹೇಗಿದೆಯೋ ನೋಡಿಲ್ಲ, ದೇವ್ರನ್ನ ಡೈರೆಕ್ಟರ್ಗಳ ರೂಪದಲ್ಲಿ ನೋಡ್ತಿದ್ದೀನಿ ಅಂತ. ಡೈರೆಕ್ಟರೇ ಹೀರೋ. ಈ ಮಾತು ಸೈಮಾ ಅಂತ ಫುಲ್ಲು ಅದು ವೈರಲ್ ಆಯ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು. ಒಂದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ ಇನ್ನೊಂದು 10 ದಿನ ಬ್ಯಾಲೆನ್ಸ್ ಇದೆ. ಇನ್ನೊಂದು ಫಿದಾ ಅಂತ ಇನ್ನೊಂದು 4 ದಿನ ಬ್ಯಾಲೆನ್ಸ್ ಇದೆ ಅಣ್ಣ. ಕಾಮತ್ತವ್ರು, ಅದು ಫಿದಾ ಅಂತ ಅಣ್ಣ. ಇನ್ನೊಂದು ನಮ್ಮ ನಟರಾಜು ವೀಲ್ಚೇರ್ ಒಮ್ಮೆ ಮಾಡಿದ್ರಲ್ಲ, ಅವ್ರದ್ದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ ಅಣ್ಣ. ಇನ್ನೊಂದು 10 ದಿನ, ಇದೊಂದು 4 ದಿನ ಬ್ಯಾಲೆನ್ಸ್ ಇದೆ. ಒಳ್ಳೇದಾಗ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಅಂತ ಹೇಳ್ತಾ, ನಮ್ಮ DOP ಸಿದ್ದು ಕಂಚನಹಳ್ಳಿ ಅವರು, ಅವರನ್ನು ಮಾತಾಡ್ಸೋಣ. ಅವರು ಬಹಳ ಪ್ರಕಾಶ್ ಅವ್ರಿಗೆ ಕೊಚ್ಚುಕೋನೆ. ಚೌಕಿದಾರ್ ರಾಜರತ್ನಾಕರ